ಕಲಬುರಗಿಯಲ್ಲೂ ಭ್ರಷ್ಟ ಅಧಿಕಾರಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಬೇಟೆಯಾಡಿದ್ದಾರೆ. ನಿವೃತ್ತ ಪಿಆರ್ಇ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೆ ಮೇಲೆ ದಾಳಿಯಾಗಿದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಾಣಿಕ್ ಮನೆ ಮೇಲೆ ರೇಡ್ ಆಗಿದೆ. ಕಲಬುರಗಿಯ ಗೋದುತಾಯಿ ನಗರದ ಬಳಿ ಮನೆ ಸೇರಿದಂತೆ 5 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೀದರ್ನ ಹಳ್ಳಿಖೇಡ, ಹುಮ್ನಾಬಾದ್ನ 2 ಕಾಂಪ್ಲೆಕ್ಸ್ಗಳ ಮೇಲೆ ರೇಡ್ ಆಗಿದೆ. ಲೋಕಾಯುಕ್ತ ಅಧಿಕಾರಿ ಎಸ್ಪಿ ಸಿದ್ದರಾಜು ಅವರ ನೇತೃತ್ವದಲ್ಲಿ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಲಾಗಿದೆ. ನೋಡಿ, ಕಲಬುರಗಿಯಲ್ಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೋಡಿ, ಇವ್ರ ಮನೆ ಮೇಲೆ ಆಗಿರ್ತಕ್ಕಂತಹ ದಾಳಿ ನಿವೃತ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೆ ಮೇಲೆ. ಇವರು ರಿಟೈರ್ಡು, ಆದರೆ ರಿಟೈರ್ಡ್ ಆಗಿಬಿಟ್ರು ಅಂದ ತಕ್ಷಣ ಇವರೇನು ಅಕ್ರಮವಾಗಿ ಸಂಪತ್ತನ್ನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಯಾ ಅನುಮಾನದ ಹಿನ್ನೆಲೆಯಲ್ಲಿಯೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಆಮೇಲೆ ಲೋಕಾಯುಕ್ತ ರೇಡ್ ಅನ್ನುವಂಥದ್ದು ಹೆಂಗಿರುತ್ತೆ ಅಂದರೆ ವೀಕ್ಷಕರೇ, ಏಕಾಏಕಿಯಾಗಿ ಅವರು ರೇಡ್ ಮಾಡಲ್ಲ. ಯಾರ್ದೋ ಹೆಸರು ಬಂತು, ನಡೀರಿ ನಾಳೆ ಬೆಳಗ್ಗೆನೇ ಹೋಗಿ ಅವ್ರ ಮನೆ ಬಾಗಿಲನ್ನು ದಬ ಅಂತ ಬಡಿಯೋಣ, ಹಂಗಿರೋದಿಲ್ಲ ಲೆಕ್ಕಾಚಾರ. ಏನು ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳಂದರೆ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಇವ್ರ ವಿರುದ್ಧ ಏನಾದರೂ ಕಂಪ್ಲೇಂಟ್ಗಳು ಬಂದಿದೆಯಾ, ಭ್ರಷ್ಟಾಚಾರದ ಆರೋಪಗಳೇನಾದರೂ ಇವ್ರ ವಿರುದ್ಧ ಇದೆಯಾವ, ಲೋಕಾಯುಕ್ತಕ್ಕೆ ಯಾವುದಾದ್ರೂ ದೂರುಗಳು ಬಂದಿದ್ದಾವ, ಮತ್ತು ಇವರ ಎಲ್ಲ ಚಲನವಲನಗಳು ಮತ್ತು ಇವರ ಹಣದ ವಹಿವಾಟು ಮತ್ತು ಇವರ ವೇತನ, ಸರ್ಕಾರಿ ವೇತನ ಎಲ್ಲವನ್ನು ಸಹ ಚೆಕ್ ಮಾಡಿನೇ ರೇಡ್ ಮಾಡೋದು.